LME ಲೈಸೆನ್ಸ್ ಹೋಲ್ಡರ್ಗೆ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಇಂದ ಡಬಲ್ ನಿರ್ಧಾರ. ಟ್ಯಾಕ್ಸಿ, ಟೆಂಪೋ, ಆಟೋ ಈಗ ಬೇರೆ ಯಾವ್ದು ಎಕ್ಸ್ಟ್ರಾ ಲೈಸೆನ್ಸ್ ಇಲ್ಲದೆ. ಏನ್ ನಿಮ್ ಹತ್ರ LME ಲೈಸೆನ್ಸ್ ಇದೆಯಾ? ಏನ್ ಯೋಚನೆ ಮಾಡ್ತಿದ್ದೀರಾ? ಆಟೋ, ಟೆಂಪೋ, ಟ್ಯಾಕ್ಸಿ ಓಡ್ಸಕ್ಕೆ ಬೇರೆ ಯಾವ್ದಾದ್ರು ಕಮರ್ಷಿಯಲ್ ಲೈಸೆನ್ಸ್ ಬೇಕಾ ಅಂತ? ಈಗ ಟೆನ್ಷನ್ ಬೇಡ. 2024 ನ ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ ನಂತರ ನೀವು ಕೇವಲ LME ಲೈಸೆನ್ಸ್ ಇಂದ ಲೀಗಲ್ ಆಗಿ ಟ್ಯಾಕ್ಸಿ, ಟೆಂಪೋ ಮತ್ತೆ ಪಿಕಪ್ ಟ್ರಕ್ ನ ಓಡಿಸಬಹುದು. ಮೊದಲು ದೇಶದ ಡ್ರೈವರ್ಸ್ ಗೆ ಕನ್ಫ್ಯೂಸ್ ಇತ್ತು. LME ಲೈಸೆನ್ಸ್ ಇಂದ ಕೇವಲ ಪರ್ಸನಲ್ ಕಾರ್ ಅಥವಾ SUV ಓಡಿಸಕ್ಕೆ ಅಷ್ಟೇ ಇತ್ತು ಅಂತ. ಸುಪ್ರೀಂ ಕೋರ್ಟ್ 6 ನವೆಂಬರ್ 2024 ನ ದಿನ ಒಂದು ಜಡ್ಜ್ಮೆಂಟ್ ಕೊಟ್ರು. ಕೋರ್ಟ್ ಹೇಳ್ತು, ಈಗ ನಿಮ್ಮ ಹತ್ರ LME ಲೈಸೆನ್ಸ್ ಇದ್ರೆ ನೀವು ಲೀಗಲ್ ಆಗಿ ಆಟೋ, ಟೆಂಪೋ, ಟ್ಯಾಕ್ಸಿ ಅಥವಾ ಪಿಕಪ್ ಟ್ರಕ್ ಓಡಿಸಬಹುದು, ಬೇರೆ ಯಾವುದೇ ಕಮರ್ಷಿಯಲ್ ಲೈಸೆನ್ಸ್ ಇಲ್ಲದೆ. ಟ್ರಾನ್ಸ್ಪೋರ್ಟ್ ಮತ್ತೆ ಪ್ರೈವೇಟ್ ವೆಹಿಕಲ್ ಓಡಿಸೋಕೆ ಬೇರೆ ಯಾವ ಸ್ಕಿಲ್ಸ್ ಬೇಕಾಗಿಲ್ಲ ಅಂತ ಕೋರ್ಟ್ ಹೇಳಿದೆ. ಜಡ್ಜ್ ರಿಷಿಕೇಶ್ ರಾಯ್ ಹೇಳಿದ್ರು, ಮೋಟಾರ್ ವೆಹಿಕಲ್ ಆಕ್ಟ್ ನ ಉದ್ದೇಶ ರೋಡ್ ಸೇಫ್ಟಿ ಮತ್ತೆ ವಿಕ್ಟಮ್ ಗೆ ನ್ಯಾಯ ಕೊಡೋದು. ಕೋರ್ಟ್ ಹೇಳಿದ್ದು LME ಡ್ರೈವರ್ಸ್ ಬಗ್ಗೆ ಯಾವ ಡಾಟಾ ಇಲ್ಲ, ಆದ್ರೂ ಹೇಳೋದು ಅವರು ರೋಡ್ಗೆ ಅಪಾಯ ಅಂತ. ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ, ಈಗ ನಿಮ್ಮ ಹತ್ರ LME ಲೈಸೆನ್ಸ್ ಇದ್ರೆ ಮತ್ತೆ ನಿಮ್ ಗಾಡಿಯ ವೇಟ್ 7500 ಕಿಂತ ಕಡಿಮೆ ಇದ್ರೆ ನೀವು ಅದನ್ನ ಓಡಿಸೋಕೆ ಪೂರ್ತಿಯಾಗಿ ಎಲಿಜಿಬಲ್ ಇದ್ದೀರಿ. ಬೇರೆ ಯಾವ ಕಮರ್ಷಿಯಲ್ ಲೈಸೆನ್ಸ್ ಅಥವಾ ಬ್ಯಾಡ್ಜ್ ಬೇಡ. ಇನ್ಶೂರೆನ್ಸ್ ಕಂಪನಿಗೂ ಕೂಡ ಕ್ಲೈಮ್ ರಿಜೆಕ್ಟ್ ಮಾಡೋಕೆ ಯಾವುದೇ ರೀತಿ ಹಕ್ಕಿಲ್ಲ. ಮೇ 2025 ರಲ್ಲಿ ಕೇರಳ ಹೈಕೋರ್ಟ್ ಒಂದ್ ಇಂಪಾರ್ಟೆಂಟ್ ಜಡ್ಜ್ಮೆಂಟ್ ಕೊಟ್ರು. ಯಾರ ಹತ್ರ ಆದ್ರೂ LME ಲೈಸೆನ್ಸ್ ಇದ್ರೆ ಅವರು ಆಟೋ ರಿಕ್ಷಾನ ಓಡಿಸಬಹುದು, ಅವ್ರನ್ನ ನಿಲ್ಸೋಕೆ ಯಾರ ಹತ್ರನೂ ಹಕ್ಕಿಲ್ಲ. ಈ ನಿರ್ಧಾರ ಸುಪ್ರೀಂ ಕೋರ್ಟ್ ನ 6 ನವೆಂಬರ್ 2024 ಜಡ್ಜ್ಮೆಂಟ್ ಮೇಲೆ ಆಧಾರಿತ ಬಜಾಜ್ ಅಲಿಯನ್ಸ್ ವರ್ಸಸ್ ರಾಂಬಾದೇವಿ ಕೇಸ್. ಈ ಕೇಸ್ ಒಂದು ಆಟೋ ರಿಕ್ಷಾ ಓನರ್ ಹಾಕಿದ್ದು. ಇನ್ಶೂರೆನ್ಸ್ ಕಂಪನಿಯವರು ಹೇಳಿದ್ರು, ಡ್ರೈವರ್ ಹತ್ರ ಕೇವಲ LME ಲೈಸೆನ್ಸ್ ಇದೆ, ಆದ್ರೆ ಆಟೋ ಒಂದು ಟ್ರಾನ್ಸ್ಪೋರ್ಟ್ ವೆಹಿಕಲ್, ಇದು ಕ್ಲೈಮ್ ವ್ಯಾಲಿಡ್ ಇಲ್ಲ ಅಂತ. ಆದ್ರೆ ಹೈಕೋರ್ಟ್ ಈ ಆರ್ಗ್ಯುಮೆಂಟ್ ನ ಟೋಟಲ್ ಆಗಿ ರಿಜೆಕ್ಟ್ ಮಾಡಿದ್ರು. ಜಸ್ಟಿಸ್ ಜಾನ್ಸನ್ ಜಾನ್ ಅವ್ರು ಹೇಳಿದ್ರು, ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ, ಯಾವ ವೆಹಿಕಲ್ 7500 kg ವೇಟ್ ಗಿಂತ ಕಡಿಮೆ ಇದೆಯೋ ಅದನ್ನ ಓಡಿಸೋಕೆ ಕೇವಲ LME ಲೈಸೆನ್ಸ್ ಸಾಕು. ಅದು ಕಮರ್ಷಿಯಲ್ ಕೆಲಸಕ್ಕೆ ಯೂಸ್ ಆಗ್ತಿದ್ರು ಪರವಾಗಿಲ್ಲ. ಆಟೋ ರಿಕ್ಷಾ ಕೂಡ ಲೈಟ್ ಮೋಟರ್ ವೆಹಿಕಲ್ ನೇ, ಅದರ ವೇಟ್ ಕೂಡ 7500 kg ಗಿಂತ ಕಡಿಮೆ ಇದೆ. ಅದಕ್ಕೆ LME ಲೈಸೆನ್ಸ್ ಹೋಲ್ಡರ್ ಲೀಗಲ್ ಆಗಿ ಆಟೋನ ಓಡಿಸಬಹುದು. ಕೋರ್ಟ್ ನ ಫೈನಲ್ ಕನ್ಕ್ಲೂಷನ್, ಸುಪ್ರೀಂ ಕೋರ್ಟ್ ನ ಡಿಸಿಷನ್ ಕನ್ಫರ್ಮ್ ಮಾಡುತ್ತೆ, ಆಟೋ ಓಡಿಸಕ್ಕೆ LME ಲೈಸೆನ್ಸ್ ವ್ಯಾಲಿಡ್. ಇನ್ಶೂರೆನ್ಸ್ ಕಂಪನಿಯ ಅಬ್ಜೆಕ್ಷನ್ ತಪ್ಪು. ಈ ಜಡ್ಜ್ಮೆಂಟ್ ಹಳೆ ಕೇಸ್ಗೂ ಕೂಡ ಬಳಸಲಾಗುತ್ತೆ. LME ಲೈಸೆನ್ಸ್ ಇಂದ ಓಡಿಸಕ್ ಆಗದೆ ಇರೋ ಗಾಡಿಗಳು ಟ್ರಕ್, ಟ್ರೈಲರ್, ಕಂಟೈನರ್, ಸ್ಕೂಲ್ ಬಸ್ ಅಥವಾ ಲಾರ್ಜ್ ಪ್ಯಾಸೆಂಜರ್ಸ್, ಕ್ರೇನ್, ವ್ಯಾನ್ಸ್, ಡಂಪರ್. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ. ಧನ್ಯವಾದಗಳು.